ಸ್ಯಾಂಕ್ಷನ್ ಪ್ರಾವಿಷನ್ ಬಗ್ಗೆ ನನಗೆ ಸ್ಪಷ್ಟತೆ ಸಿಕ್ಕಿದೆ. ಗವರ್ನರ್ ಭೇಟಿ ಬಳಿಕ ಟಿಜೆ ಅಬ್ರಹಾಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಕ್ರಮದ ಬಗ್ಗೆ ರಾಜ್ಯಪಾಲರಿಗೆ ಹೇಳಿದ್ದೀನಿ. ಸ್ಯಾಂಕ್ಷನ್ ಸಿಕ್ಕ ಮೇಲೆ ಲೋಕಾಯುಕ್ತ ಎಫ್ಐಆರ್ ಮಾಡಬಹುದು. ಆಗಸ್ಟ್ 21ರಂದು ಕೋರ್ಟ್ಗೆ ಸ್ಯಾಂಕ್ಷನ್ ಸಬ್ಮಿಟ್ ಮಾಡ್ತೀವಿ. ಗವರ್ನರ್ ಭೇಟಿ ಬಳಿಕ ಸಾಮಾಜಿಕ ಕಾರ್ಯಕರ್ತ ಸಿದ್ದರಾಮಯ್ಯ ವಿರುದ್ಧದ ದೂರುದಾರ ಟಿಜೆ ಅಬ್ರಹಾಂ ಹೇಳಿಕೆ ನೀಡಿದ್ದಾರೆ. ಜಯ ಅಂತ ಹೇಳಕ್ಕಾಗಲ್ಲ. ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ. ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಸಂತೋಷ ಸರ್. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಸರ್, ಈಗ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತಾ ಸಿದ್ದರಾಮಯ್ಯ ಮತ್ತೆ ಅವ್ರ ಕುಟುಂಬದ ವಿರುದ್ಧ? ಅದು ಇದನ್ನ ಈ ಸ್ಯಾಂಕ್ಷನ್ ಅನ್ನ ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಕೊಡ್ತದೆ 156 ಅಲ್ಲಿ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಆಗ ಎಫ್ಐಆರ್ ರಿಜಿಸ್ಟರ್ ಮಾಡಿ ಮುಂದುವರಿಸಿ. ಈಗ PC Act 17A ಅಡಿ ಈಗ ಲೋಕಾಯುಕ್ತ ಪೊಲೀಸರಿಗೆ ತಾನೇ ಈಗ ಲೋಕಾಯುಕ್ತ ಪೊಲೀಸ್ ಈಗ ಮಾಡ್ಬೋದಲ್ವಾ ಅಂತ ಹೇಳಿ ಸರ್. ಸಂತೋಷ. ಅದು ಬರೀ 17A ಅಲ್ವಲ್ಲ, 19 ಇದೆ. ಸ್ವಲ್ಪ ಒಂದು ಸೆಕ್ಷನ್ ಬಿಟ್ಟಿದ್ದಾರೆ ನೋಡೋದು, ಮರ್ತೋಗ್ಬಿಟ್ಟು ಅವ್ರು ಗಮನಿಸಿರಲ್ಲ. ಸೆಕ್ಷನ್ 17A, ಸೆಕ್ಷನ್ 218 ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡೂ ಹಾಕಿದೆ. 2021ರಲ್ಲಿ ಕೇಂದ್ರ ಒಂದು SOP ಅನ್ನು ಹೊರಡಿಸಿರುತ್ತೆ. DGP ರ್ಯಾಂಕಿನ ಅಧಿಕಾರಿಗಳೇ ಪ್ರಾಸಿಕ್ಯೂಷನ್ಗೆ ಕೇಳಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಮೇಲೆ ಆಗಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನಿಮಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್, ಹೈಕೋರ್ಟ್ ಸರ್ಕ್ಯುಲರ್ ಕಳಿಸಿದ್ದೆ. ನನಗೂ ಗೊತ್ತು, ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ. ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಡೈರೆಕ್ಟಾಗಿ ಬರೋಂಗಿಲ್ಲ. ಕೋರ್ಟ್ ನನಗೆ ಆದೇಶ ಕೊಡಬೇಕು, ಹೋಗಿ ತೊಗೊಂಬರ್ರಿ ಅಂತ. ಅದು 203 ಸ್ಟೇಜ್ ಬಂದ ಮೇಲೆ 200 ಅಲ್ಲಿ ಕಂಪ್ಲೇಂಟ್ ಹಾಕಿ 202 ಅಲ್ಲಿ ಡಿಸ್ಮಿಸ್ ಮಾಡೋಣ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕಿದ್ದ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ 203 ಅಲ್ಲಿ ನಮಗೆ ಹೇಳ್ಬೇಕು, ಹೋಗಿ ತೊಗೊಂಬರ್ರಿ ಅಂತ. ಆಗ ನಾನು ಬರ್ಬೇಕಾಗಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು 2023ರಲ್ಲಿ. ಆ ಆದೇಶದ ಪ್ರಕಾರ ನಾನು PCR ಹಾಕಬೇಕಾದ್ರೆ, ಫೈಲ್ ಮಾಡ್ಬೇಕಾದ್ರೆ ಅನುಮತಿ ತಗೊಂಡೋಗ್ಬೇಕು ಅಂತ. ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ. ಸಾರ್ಟ್ ಫಾರ್ ದಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ. ನಾನು ಹೇಳಲಿಕ್ಕಾಗಲ್ಲ, ಹೈಕೋರ್ಟ್ ಮೇಡಮ್ ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ. ನಾವು ಅದು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ನ್ಯಾಚುರಲ್. ಇನ್ನೂ ಇಬ್ರು ದೂರುದಾರರು ಇವತ್ತು KVET ನ ಹಾಕೊಂಡಿದ್ದಾರೆ ಅಂತ ಹೇಳಿ, ಈಗ ತಾವು ಏನಾದ್ರು KVET ಹಾಕಿ? ನಾನು ರೆಡಿ ಆಗ್ತೀನಿ. ಯಾಕಂದ್ರೆ ನಾನು ಈಗ ಬಂದೆ ಮಡಿಕೇರಿಯಿಂದ. ಓಕೆ. 10 ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ. KVET ಇರೋದ್ರಿಂದ ಇಟ್ ಹ್ಯಾಸ್ ಬಿ ಹರ್ಡ್. ನಾನು ಬೆಳಗ್ಗೆ ಹಾಕ್ಬಿಡ್ತೀನಿ, ಸೋಮವಾರ ಬೆಳಗ್ಗೆ KVET ಹಾಕ್ತೀನಿ. ರಾಜೀನಾಮೆ ಕೂಡ ಅವಶ್ಯಕತೆ ಇದೆಯಾ? ನಾನು ಪೊಲಿಟಿಕಲ್ ಕಮೆಂಟಿಂಗ್ ನಾನು ಮಾಡಲ್ಲ, ಯಾವತ್ತೂ ಮಾಡಿಲ್ಲ. ಎಸ್.ಎಂ. ಕೃಷ್ಣ ಕೇಸ್ ಆದರೂ ಸರಿ, ಧರ್ಮಸಿಂಗ್ ಕೇಸ್ ಆದರೂ ಸರಿ, ಕುಮಾರಸ್ವಾಮಿ ಕೇಸ್ ಆದರೂ ಸರಿ, ಯಡಿಯೂರಪ್ಪನ ಕೇಸ್ ಆದರೂ ಸರಿ, ಕೇಳಿ ಎಲ್ಲರೂ ಒಂದು ಕಡೆ ಇಂಥವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಾ? ಇಲ್ಲ. ಅವ್ರ ವಿರುದ್ಧ ಕಾನೂನು ಸಮರದ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಅವಕಾಶ ಕೊಡಿ ಅಂತ. ಸರ್, ಈಗ ಲೋಕಾಯುಕ್ತದಲ್ಲಿ ತನಿಖೆ ನಡೆಯೋದ್ರಿಂದ ಈಗ ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೆಲ್ಲ ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪಾರದರ್ಶಕ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರಾಪರ್ ಸ್ಟೆಪ್ಸ್ ಹೆಂಗೆ ಅಂತ ನಾವು ಆಲೋಚನೆ ಮಾಡಿ ನಿಮ್ಮ ಮುಂದೆ ತಂದೆ ಐ ವಿಲ್ ಕಮ್ ಬ್ಯಾಕ್. ಬರ್ತೀನಿ. ಬರಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.